ಓಂ ಶ್ರೀ ರಾಘವೇಂದ್ರಾಯ ನಮಃ. ನಾವು ವಾಸಿಸ್ತಾ ಇರತಕ್ಕಂಥ ಮನೆ, ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಅಥವಾ ನಾವಿರ್ತಕ್ಕಂತಹ ಜಾಗದಲ್ಲಿ ಆ ಮನೆಯಲ್ಲಿ ಕೆಲವೊಂದು ಶಕುನಗಳಿರ್ಬೋದು, ಸೂಚನೆಗಳಿರ್ಬೋದು, ನಮ್ಮ ಜೀವನ ಶೈಲಿಯನ್ನು ಕೂಡ ಅವರು ರೂಪಿಸ್ತಕ್ಕಂತಹ ಒಂದು ಸಾಧ್ಯತೆ ಸಹ ನಮ್ಮ ಧರ್ಮದಲ್ಲಿ, ನಮ್ಮ ಆಚಾರ ವಿಚಾರ, ನಮ್ಮ ಅನುಭವಪೂರ್ವಕವಾಗಿ ನಾವು ಹೇಳ್ಕೊಂಡು ಬಂದಿದ್ದೀವಿ. ಹಿರಿಯರು ಸಹ ನಮಗೆ ಹೇಳ್ಕೊಟ್ಟಿರ್ತಕ್ಕಂತಹದ್ದು ಕೂಡ ಇದಾಗಿರುತ್ತೆ. ಅದೇನು ಅಂತ ಹೇಳಿದ್ರೆ, ಮನೆಯಲ್ಲಿ ಇರ್ತಕ್ಕಂತಹ ಬಾಗಿಲುಗಳು ಅಥವಾ ಮನೆಯಲ್ಲಿರ್ತಕ್ಕಂಥ ಕಿಟಕಿಗಳು ಪದೇ ಪದೇ ಸದ್ದು ಮಾಡ್ತಕ್ಕಂತಹ ಒಂದು ಕೂಡ ಆಗಿರುತ್ತೆ. ಪದೇ ಪದೇ ಈಗ ಮನೆಯಲ್ಲಿರ್ತಕ್ಕಂಥ ಚಿಲಕ ಅಂತ ಏನು ಕರಿತೀವಿ, ಬಾಗಿಲಿನ ಚಿಲಕಗಳಾಗ್ಬೋದು, ಬಾಗಿಲಾಗ್ಬೋದು, ಕಿಟಕಿಗಳಾಗ್ಬೋದು, ಮನೆಯಲ್ಲಿ 2 ಇರಲಿ 3 ಇರಲಿ, ಪದೇ 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 ಸದ್ದು ಬರ್ತಾನೇ ಇರುತ್ತೆ. ಆ ಸದ್ದು ಬರ್ತಕ್ಕಂಥದ್ದು ಕೂಡ ನಮಗೆ ಅಷ್ಟು ಪ್ರಭಾವ ಬೀರುತ್ತೆ ಅಂದರೆ ಹೌದು. ಅದರ ಪ್ರಭಾವ ವಾಸ್ತುಶಾಸ್ತ್ರದಲ್ಲಿ ಹೇಳುತ್ತೆ. ಅನ್ನೆಸರಿ ಆಕಸ್ಮಿಕವಾಗಿ ಬರ್ತಕ್ಕಂಥ ಸದ್ದುಗಳೇನಿರುತ್ತೆ, ಆ ಸದ್ದಿನಿಂದ ಕೂಡ ಮನೆಯಲ್ಲಿ ಕೆಲವೊಂದು ಪ್ರಭಾವ, ಅದು ಧನಾತ್ಮಕವಾಗಿರ್ಬೋದು, ಋಣಾತ್ಮಕವಾಗಿರ್ಬೋದು. ವಾಸ ಇರ್ತಕ್ಕಂಥ ಮನೆ, ನಾವು ವಾಸ ಇಲ್ಲದೆ ಇರೋ ಮನೆ ಅಲ್ಲ. ಈಗ ಆ ಮನೇಲಿ ಇಲ್ಲವೇ ಇಲ್ಲ, ಆ ಮನೆ ಬಾಗಿಲು ಬಡ್ಕೊಳ್ತಾ ಇದೆ, ಕಿಟಕಿ ಬಡ್ಕೊಳ್ತಾ ಇದೆ, ಜೋರಾಗಿ ಸದ್ದು ಮಾಡ್ತಾ ಇದೆ, ಅದು ಯಾರ ಮೇಲೂ ಪ್ರಭಾವ ಬೀರೋದಿಲ್ಲ. ಆದರೆ ವಾಸ ಇರ್ತಕ್ಕಂಥ ಮನೆಗಳಲ್ಲಿ ಆ ಬಾಗಿಲುಗಳು, ಚಿಲಕಗಳು, ಕಿಟಕಿಗಳೇನಾದರೂ ಸದ್ದು ಮಾಡ್ತಾ ಇದ್ರೆ ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಸಾಲಗಾರರ ಕಾಟ, ಸಾಲದ ಕಾಟ ಜಾಸ್ತಿ ಆಗುತ್ತೆ, ಸಾಲದ ಕಾಟ ವಿಪರೀತ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಈಗಾಗಲೇ ಬಾಗಿಲು ಸದ್ದು ಬರ್ತಾ ಇದೆ, ಅದಕ್ಕೇನಾದರೂ ಪ್ರಯತ್ನ ಮಾಡಿ, ಆ ಸದ್ದು ಬರದೇ ಇರೋಂಗೆ ಮಾಡ್ಕೋಬೇಕಾಗಿರುತ್ತೆ. ಕೆಲವು ಕಡೆ ನಾವು ನೋಡಿರ್ತೀವಿ, ಮನೆಯಲ್ಲಿ ಬಾಗಿಲು ಬಡ್ಕೋತಾ ಇದೆ ಅಂದರೆ ಅದಕ್ಕೇನಾದರೂ ಒಂದು ದಾರ ಕಟ್ಟಿರ್ತಕ್ಕಂಥದ್ದಾಗ್ಬೋದು, ಏನೋ ಒಂದು ಪ್ರಯತ್ನ ಮಾಡಿ ಆ ಸದ್ದು ಬರದೇ ಇರತಕ್ಕಂಥದ್ದನ್ನು ಕೂಡ ಮಾಡ್ತಾರೆ. ಆದರೆ ಇದೆಯೇ ಹಾಗೆ ಮುಂದುವರೆದಿದ್ದೆ ಆದರೆ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದೇ ಸಾಲಗಾರರ ಕಾಟ, ಸಾಲ ಜಾಸ್ತಿ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ. ಇನ್ನು ಎರಡನೇದು ಬಂದಾಗ, ಆಕಸ್ಮಿಕವಾಗಿ ಗಂಡ ಹೆಂಡತಿ ಚೆನ್ನಾಗಿ ಊಟ ಮಾಡ್ತಾ ಕೂತು ಮಾತಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ರೈಸ್ ಆಗಿಬಿಡ್ತಾರೆ. ಯಾರೋ ಒಬ್ರು ಗಲಾಟೆ, ಒಬ್ರು ಜೋರಾಗಿ ಕೂಗ್ಬಿಡ್ತಾರೆ, ಒಬ್ಬರು ಸಣ್ಣ ವಿಷಯಕ್ಕೆ ಅದು ಪ್ರತಿಷ್ಠೆಯಾಗಿ ತಗೊಂಡು ಒಬ್ರಿಗೊಬ್ರು ಜೋರು ಸಣ್ಣ ವಿಷಯ, ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಇಟ್ ಬರ್ನ್ಸ್ ದ ಹೋಲ್ ಹೌಸ್ ಅಂತ. ಒಂದು ಕಿಡಿಯನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇಡೀ ಮನೇನ ಸುಟ್ಟುಬಿಡುತ್ತಂತೆ. ಹಾಗೆ ಜಗಳಗಳಾಗ್ತಾ ಇರುತ್ತೆ. ಮೂರನೇದು ಬಹಳ ಮುಖ್ಯ, ತಾಮಸ ಗುಣಗಳು ಜಾಸ್ತಿ ಆಗ್ತಾ ಇರುತ್ತೆ. ಒಳ್ಳೆ ಪೂಜೆ ಮಾಡ್ತೀವಿ, ಮನೆ ವಾಸ್ತು ಪ್ರಕಾರ ಇದೆ, ಎಲ್ಲ ಇದೆ, ಆದರೂ ಕೂಡ ತಾಮಸ ಗುಣ. ಏನು ತಾಮಸ ಗುಣ ಅಂದರೆ ಅದನ್ನು ಇಂಗ್ಲೀಷಲ್ಲಿ BP. ತಕ್ಷಣ ಮನುಷ್ಯ ಕೋಪದ ಅತಿರೇಕಕ್ಕೆ ಹೋಗ್ಬಿಡ್ತಾನೆ. ಹಾಗಾಗಿ ಮನೆಯಲ್ಲಿ ಚಿಲಕಗಳಾಗ್ಬೋದು, ಬಾಗಿಲುಗಳಾಗ್ಬೋದು, ಕಿಟಕಿಗಳಾಗ್ಬೋದು, ಸದ್ದು ಬರದೇ ಹಿಂಗೆ ನೋಡ್ಕೊಂಡಿದ್ದೆ ಆದರೆ ನಿಮ್ಮ ಮನೆ ಶಾಂತವಾಗಿರುತ್ತೆ. ಯಾರಾಗಲಿ ಯಾವುದಾದ್ರೂ ಒಂದು ಆಶ್ರಮಕ್ಕೆ ಹೋಗ್ತೀವಿ, ನಾವು ಒಂದು ಮನೆಗೆ ಹೋಗ್ತೀವಿ, ಅಥವಾ ಆಶ್ರಮದಲ್ಲೇ ಒಂದು ತಪಸ್ಸಿಗೆ ಅಥವಾ ಒಂದು ಜಪಕ್ಕೆ ಕೂತ್ಕೊಂಡಾಗ ನಮಗೇನೋ ಒಂದು ಸದ್ದು ಬರ್ತಾ ಇದೆ, ಆ ಜಪ ಮಾಡೋಕ್ಕಾಗತ್ತಾ? ಆಗಲ್ಲ. ಅದೇ ರೀತಿ ಮನೆ ತಪಸ್ಸು ಮಾಡ್ತಾ ಇದೆ, ಮನೆ ಜಪ ಮಾಡ್ತಾ ಇದೆ, ಆ ಮನೆಗೆ ಈ ಸದ್ದು ಬಿದ್ದರೆ ಅದು ಡಿಸ್ಟರ್ಬ್ ಆಗುತ್ತೆ. ಆ ರೀತಿ ನಾವು ಭಾವನೆಯನ್ನು ಮಾಡಿಕೊಂಡು ನಮಗೆ ಬಡತನ, ಸಿರಿತನ, ಚಿಕ್ಕ ಮನೆ, ದೊಡ್ಡ ಮನೆ ಅವೆಲ್ಲ ನಥಿಂಗ್, ಯಾವುದೂ ಇಲ್ಲ. ಆ ಚಿಕ್ಕ ಮನೆಯನ್ನಾಗಲಿ, ನಾವಿರೋ ಒಂದು ಸಣ್ಣ ಪುಟ್ಟು ಗುಡಿಸಲಾಗಲಿ, ಅಲ್ಲೂ ಕೂಡ ಈ ರೀತಿಯ ಸದ್ದುಗಳು ಬರದೇ ಹೆಂಗೆ ನೋಡ್ಕೊಂಡಿದ್ದೆ ಆದರೆ ತುಂಬ ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.